ಬರ್ತಾ ಇದ್ದಾರೆ. ಇಲ್ಲಿ ನಾವು ಸುಮಾರು ಆಲ್ಮೋಸ್ಟ್ 6 ತಿಂಗಳಿಂದ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡು ವಿವಿಧವಾದ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಈ ಒಂದು ಯಾರು ಈ ಬೇರೆ ಬೇರೆ ವಿವಿಧ ಇವ್ರನ್ನ ಐಡೆಂಟಿಫೈ ಮಾಡಿ ಇದು ಫಿನಾಲೆ ಪ್ರೋಗ್ರಾಮು 5 ಗಂಟೆಗೆ ಚೌಡೆಯ ಆಡಿಟೋರಿಯಮಲ್ಲಿ ನಡೀತಾ ಇದೆ. ಅದಕ್ಕೆ ಇದೊಂದು ಪ್ರೋತ್ಸಾಹ ಮಾಡಬೇಕು ಅಂತ ತಮ್ಮವ್ರಿಗೆಲ್ಲ ಚೌಡೆಯ ಆಡಿಟೋರಿಯಮಲ್ಲಿ ಕರೆಸಿ ಇದನ್ನು ಮಾಡಿದ್ದೀವಿ. ಸೊ ಇದೊಂದು ಸ್ಪೆಷಲ್ ಇನ್ವೈಟ್ ಎಲ್ಲರಿಗೂ ಕೊಟ್ಟಿದ್ದೀವಿ. ದಯವಿಟ್ಟು ಪ್ರೆಸ್ ಅವರೆಲ್ಲ ಬಂದು ಈ ಒಂದು ಕಾರ್ಯಕ್ರಮನ ಪ್ರಸಾರ ಮಾಡಿ ಇದಕ್ಕೆ ಪ್ರಚಾರ ಮಾಡಬೇಕು ಅಂತ ಒಂದು ವಿನಂತಿಸ್ತಾ ಇದ್ದೀವಿ. ಇದು ಕಾರ್ಯಕ್ರಮದ ಬಗ್ಗೆ ನಮ್ಮ ಕ್ಲಬ್ ಸರ್ವಿಸ್ ಡೈರೆಕ್ಟರ್ ಇದನ್ನ ಮಾತಾಡ್ತಾರೆ. ಕೃಷ್ಣಮೂರ್ತಿ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ರೋಟರಿ ಒಂದು 120 ವರ್ಷದ ಒಂದು ಆರ್ಗನೈಸೇಷನ್. 200 ಕಂಟ್ರಿಗಿಂತ ಹೆಚ್ಚು, 200 ದೇಶಗಳಿಗಿಂತ ಹೆಚ್ಚು ಭಾಗದಲ್ಲಿದೆ ವರ್ಲ್ಡ್ ಓವರ್. ಇಂಡಿಯಾದಲ್ಲಿ ಒಂದು 43 ಡಿಸ್ಟ್ರಿಕ್ಟ್ಸ್ ಅಂತ ಮಾಡಿದ್ವಿ. ಅದರಲ್ಲಿ ನಮ್ಮ ಡಿಸ್ಟ್ರಿಕ್ಟು 3192. ಸೊ ರೋಟರಿ ಪೋಲಿಯೋ ಒಂದು ಎರಾಡಿಕೇಟ್ ಮಾಡಬೇಕಂದ್ರೆ ಅದೊಂದು ಒಂದೇ ಆರ್ಗನೈಸೇಷನ್ ವರ್ಲ್ಡಲ್ಲಿ ಅಂತ ಹೇಳ್ಬೋದು. ಅದೇ ಥರ ಹಾರ್ಟ್ ಸರ್ಜರೀಸ್ ಅಂಡರ್ ಪ್ರಿವಿಲೇಜ್ಗೆ ಅಥವಾ ಡಯಾಲಿಸಿಸ್ಸು ಅಥವಾ ಬ್ಲಡ್ ಕೊಡಬೇಕು ಅಂತ ಅಥವಾ ಎನ್ವೈರ್ಮೆಂಟ್ ಅಫಾರೆಸ್ಟೇಷನ್ ಮಾಡಬೇಕು ಅನ್ನೋದನ್ನ ರೋಟರಿ ಮುಂದೆ ನಿಂತು ಒಳ್ಳೆ ಹೆಸರು ತಂದಿದೆ ಹಲವಾರು ವರ್ಷಗಳಿಂದ, 100 ವರ್ಷಗಳಿಂದ. ಅದೇ ಥರ ಕಲೆ, ನೃತ್ಯ, ಡ್ಯಾನ್ಸ್, ಮ್ಯೂಸಿಕ್, ಥಿಯೇಟರ್ ಅನ್ನೋದನ್ನು ಇದು ನಮ್ಮ ಮನೆಯಲ್ಲಿ ನಾವು ಮಾತಾಡ್ಕೊಳ್ತೀವಿ. ಇದು ಇಟ್ಸ್ ಎ ಡೈಯಿಂಗ್ ಆರ್ಟ್. ಅಂದರೆ ಈಗ ಮಕ್ಕಳಿಗೆ ಯಾರು ಈಗ ಅದನ್ನು ಪ್ರೋತ್ಸಾಹ ಕೊಡ್ತಾ ಇಲ್ಲ. ನೀವು ಓದಿ ಸಾಕು, ಯಾಕೆಂದರೆ ಈಗ ಈ ಮ್ಯೂಸಿಕ್ಗೆ, ಡ್ಯಾನ್ಸ್ಗೆ, ಥಿಯೇಟರ್ ಹೋಗ್ಬೇಕಂದ್ರೆ ಫೀಸು ಬೇಡ, ನಾವು ಕಾಲೇಜಿಗೆ ಫೀಸ್ ಕಟ್ಟಿದ್ವಿ ಅಂತ. ಸೊ ರೋಟರಿ ಏನು ಮಾಡ್ತಿದೆ, ಈಗ ಅಂಥ ಟ್ಯಾಲೆಂಟನ್ನು ಈಗ ಹುಡುಕಿ ಒಳ್ಳೊಳ್ಳೆ ಟ್ಯಾಲೆಂಟ್, ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ, ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ, ಒಳ್ಳೊಳ್ಳೆ ಥಿಯೇಟರ್ ಪರ್ಸನಾಲಿಟೀಸ್ ಇದ್ದಾರೆ. ಚಿಕ್ಕ ಹೆಂಗ್ ಎಲ್ಲ ಅವಲ್ಲ, ಅವ್ರಿಗೆ ಫೀಸ್ ಕೊಟ್ಟು ಎಲ್ಲ ಮುಂದುವರ್ಸಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾವು ರೋಟರಿಯವರು ಪ್ರೋತ್ಸಾಹ ಪಡ್ತಾ ಇದ್ದೀವಿ. ಲಾಸ್ಟ್ ಒಂದು 8 ತಿಂಗಳಿಂದ ಟ್ಯಾಲೆಂಟ್ ಹಂಟ್ ಅಂತ ಮಾಡಿದ್ವಿ. ಹಲವಾರು ಇಡೀ ಕರ್ನಾಟಕದಿಂದ ಬಂದು ಭಾಗವಹಿಸಿದ್ರು. ಒಂದು 350 ರಿಜಿಸ್ಟ್ರೇಷನ್ಸ್ ಬಂದು ಸೆಲೆಕ್ಟ್ ಮಾಡಿ ಅದನ್ನು ವಿಡಿಯೋ ಎಲ್ಲ ಕಳಿಸಿದ್ರು. ಅವರು ಅವ್ರನ್ನೆಲ್ಲ ಫಿಲ್ಟರ್ ಮಾಡಿ ಒಂದು 100 ಜನ ಕರೆಸಿ ನಮ್ಮ ಜ್ಯೂರಿ ಸಮನ್ವಿತ ಶರ್ಮಾ, ಶ್ರುತಿ ಬಿಡೆ, ಆಮೇಲೆ ಸ್ಮಿತಾ ಮತ್ತು ಚಂದ್ರಕೀರ್ತಿ ಅಂತ ಅವರು ಬೆಂಗಳೂರಲ್ಲಿ ಅವರು ಫೇಮಸ್ ಸಿಂಗರ್ಸು ಮತ್ತು ಡ್ಯಾನ್ಸರು ಇದ್ದಾರೆ ಮತ್ತು ಥಿಯೇಟರ್ಗಳು ಇದ್ದಾರೆ. ಅವರೆಲ್ಲ ರೋಟರಿ ಪ್ಲ್ಯಾಟ್ಫಾರ್ಮಿಂದನೇ ಮುಂದುವರೆದಿದ್ದು ಅವ್ರ ಲೈಫಲ್ಲಿ. ಅವರು ಲಾಸ್ಟ್ 10 ಇಯರ್ಸಿಂದ ತುಂಬ ಮುಂದುವರೆದಿದ್ದಾರೆ ನಮ್ಮ ರೋಟರಿ ಪ್ಲ್ಯಾಟ್ಫಾರ್ಮಿಂದನೇ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಅವರು ಬಂದು ಜ್ಯೂರಿಯಾಗಿ, ಜಡ್ಜಸ್ ಆಗಿ ನಮಗೆ ಹೆಲ್ಪ್ ಮಾಡಿ ಅದನ್ನು ಒಂದು 50 ಜನ ಸೆಮಿಫೈನಲ್ಸ್ಗೆ ಕರ್ಕೊಂಡ್ಬಂದು ಈಗ 21 ಫೈನಲಿಸ್ಟ್ನ ಚೂಸ್ ಮಾಡಿದ್ವಿ ನಾಳೆ ಕಾರ್ಯಕ್ರಮಕ್ಕೆ. ಅದರಲ್ಲಿ 9 ಡ್ಯಾನ್ಸ್ಗೆ, 9 ಮ್ಯೂಸಿಕ್ಗೆ, 3 ಥಿಯೇಟರ್ಗೆ. ಇವರೆಲ್ಲ ನಾಳೆ ಅಲ್ಲಿ ನಮ್ಮ ಸ್ಟೇಜಲ್ಲಿ ಭಾಗವಹಿಸ್ತಾರೆ. 21 ಫೈನಲಿಸ್ಟ್. ಇವಾಗ ನಾವು ಏನು ಮಾಡ್ತೀವಿ ಅಂದರೆ, ಈಗ ಅದರಲ್ಲೊಂದು 13 ಜನಕ್ಕೆ ನಾವು ಚೂಸ್ ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ. ಅವ್ರಿಗೆ ನಾವು ಪ್ರೈಸ್ ಕೊಡ್ತೀವಿ, ಕ್ಯಾಶ್ ಅವಾರ್ಡ್ಸ್ ಕೊಡ್ತೀವಿ, ಪ್ಲಸ್ 2 to 3 years ಸ್ಕಾಲರ್ಶಿಪ್ ಕೊಡ್ತೀವಿ ಅವರಿಗೆ. ಸೊ ದಟ್ ಅವರು ಸ್ಟಡೀಸಲ್ಲಿ ಇರ್ಬೋದು ಅಥವಾ ಎಲ್ಲೋ ಕೆಲಸ ಮಾಡ್ತಿರ್ಬೋದು, ಅವ್ರಿಗೆ ಅದಕ್ಕೆ ತಕ್ಕಂಥ ಫೀಸ್ ಇದೆ ಅವ್ರ ಹತ್ರ. ಡ್ಯಾನ್ಸ್ಗೂ, ಮ್ಯೂಸಿಕ್ಗೂ ಕೊಡೋದಂಥ ಒಂದು ಅವಕಾಶ ಇಲ್ಲೇ ಇರ್ಬೋದು. ಅದಕ್ಕೆ ನಾವು ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ. ನಮ್ಮ ರೋಟರಿ ಕ್ಲಬ್ಸಲ್ಲಿ 90 ರೋಟರಿ ಕ್ಲಬ್ಸ್ ಇದೆ ನಮ್ಮ ಡಿಸ್ಟ್ರಿಕ್ಟಲ್ಲಿ. ಇವರೆಲ್ಲ ಬಂದು ಮುಂದೆ ನಾವು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಥರ ನಾವು ಸಪೋರ್ಟ್ ಮಾಡ್ತೀವಿ ಇಂಥ ಒಂದು ಫೈನ್ ಆರ್ಟ್ಸಿಗೆ ನಾವು ರಿವೈವ್ ಮಾಡಬೇಕು ಅಂತ ಹೇಳಿದರೆ ಅದರಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾಳೆ. ಅದರಲ್ಲಿ ನಮಗೆ ಜಡ್ಜಸ್ ಆಗಿ ಪ್ರವೀಣ್ ಡಿ ರಾವ್ ಇವರು, ಈಗ ನೀವು ನೋಡಿರ್ತೀರಾ ಇನ್ವಿಟೇಷನ್ ಇದೆ, ಅವರು ಫೇಮಸ್ ಮ್ಯೂಸಿಕ್ ಇದರಲ್ಲಿದ್ದಾರೆ, ಅವರು ಬರ್ತಾ ಇದ್ದಾರೆ ಜಡ್ಜ್ ಆಗಿ. ಪ್ಲಸ್ ಅವ್ರ ಗ್ರೂಪ್ ಅಂತರ್ಧ್ವನಿ ಅಂತ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ದಟ್ ಈ ಫೈನಲಿಸ್ಟ್ಗೆಲ್ಲ ಒಂದು ಎಂಕರೇಜ್ಮೆಂಟ್, ಮೋಟಿವೇಶನ್ ಸಿಕ್ಕಿ ಅಂತ. ಅದೇ ಥರ ಪ್ರಭಾತ್ ಕಲಾವಿದರು ಬರ್ತಾ ಇದ್ದಾರೆ, ಅವ್ರ ಗ್ರೂಪ್ ಬರ್ತಾ ಇದ್ದಾರೆ, ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಈ ಫೈನಲಿಸ್ಟ್ಗೆ ಅವ್ರ ಬಗ್ಗೆ ಮೋಟಿವೇಶನ್, ಎಂಕರೇಜ್ಮೆಂಟ್ ಇರಲಿ ಅಂತ. ಸೊ ಇದು 5 ಗಂಟೆಗೆ ಶುರು ಆದರೆ ನಮ್ಮ ಫೈನಲಿಸ್ಟ್ 21 ಜನ ಮುಂದೆ ಪ್ರೊಫೆಷನಲ್ ಪರ್ಫಾರ್ಮೆನ್ಸಲ್ಲಿ 9-9:30 ನಾವು ರಿಸಲ್ಟ್ಸ್ ಡಿಕ್ಲೇರ್ ಮಾಡ್ತೀವಿ. ಆವಾಗ ವಿನ್ನರ್ಸ್ ಯಾರು ಎಲ್ಲ ಇದು ಮಾಡ್ತೀವಿ. ಇದು ನಮ್ಮ ಮೊದಲನೇ ವರ್ಷ ಈ ಒಂದು ರೋಟರಿ ಕಲಾಪ ಅಂತ ನಾವು ಶುರು ಮಾಡಿರೋದು. 10 ವರ್ಷದಿಂದ ಇತ್ತು, ಇದೇ ಥರ ಟ್ಯಾಲೆಂಟ್ ಹಂಟ್ ಮಾಡಿದ್ವಿ. ಬಟ್ ಈಗ ನಾವು ಇದನ್ನು ಪ್ರತಿ ವರ್ಷ ಮುಂದುವರಿಸಬೇಕು ಅಂತ ಈಗ ರೋಟರಿ ಕಲಾಪ 2.0 ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ನಾಳೆ ಅನೌನ್ಸ್ ಮಾಡ್ತೀವಿ ಪ್ರೋಗ್ರಾಮ್ ಎಂಡ್ ಆಗುವಾಗ. ಸೊ ಮುಂದಿನ ವರ್ಷದಿಂದ ನೀವು ಪ್ರೆಸ್ ಮತ್ತು ಮೀಡಿಯಾ ಇದನ್ನ, ಈ ಇನ್ಫಾರ್ಮೇಷನ್ನ
ತುಂಬ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ಗೆ, ಕಾಲೇಜ್ ಇನ್ಸ್ಟಿಟ್ಯೂಟ್ ಅವರೆಲ್ಲ ನಿಮ್ಮ ಆರ್ಟಿಕಲ್ ಓದಿದ್ರೆ ಅಟ್ಲೀಸ್ಟ್ ರೋಟರಿ ಪ್ಲಾಟ್ಫಾರ್ಮ್ ಬರಲಿ, ಅವರು ರಿಜಿಸ್ಟರ್ ಆಗಲಿ, ಮುಂದಿನ ವರ್ಷಕ್ಕೂ ಅವ್ರಿಗೆ ಅವಕಾಶ ಕೊಡೋಣ. ಈ ಸಲ ನಮಗೆ 350 ರಿಜಿಸ್ಟ್ರೇಷನ್ಸ್ ಮತ್ತು 3,000 ಜನ ಬರಬೇಕು. ರಿಜಿಸ್ಟ್ರೇಷನ್ ಏನು ಫೀಸ್ ಇದೆ? ಒಂದು 99 ರೂಪಾಯಿ ಮಾಡಿದ್ವಿ. ಅದು ತುಂಬ ಅಫೋರ್ಡಬಲ್ ಆಗಿರಲಿ, ಅವ್ರಿಗೇನು ಕಷ್ಟ ಆಗಬಾರ್ದು ಅಂದ್ಬಿಟ್ಟು. ಯಾಕಂದರೆ ನಮಗೆ ಅದು ಫ್ರೀಯಾಗಿ ಕೊಟ್ಟರೆ ಅದಕ್ಕೆ ಇದಿಲ್ಲ, ವ್ಯಾಲ್ಯೂ ಇಲ್ಲ. ಅದಕ್ಕಂತ 99 ರೂಪಾಯಿ ಮಾಡಿದ್ವಿ. ಅವರು ತುಂಬ ಚೆನ್ನಾಗಿ ಇದು ಮಾಡಿದ್ರು. ಈಗ ನಾವು ಮುಂದಿನ ವರ್ಷ ಪ್ರತಿಯೊಂದು ಮ್ಯೂಸಿಕ್ ಇನ್ಸ್ಟಿಟ್ಯೂಟು, ಡ್ಯಾನ್ಸ್ ಇನ್ಸ್ಟಿಟ್ಯೂಟು, ಥಿಯೇಟ್ರು ಈಗ ಬರೀ ಅರುಂಧತಿ ನಾಗವ್ರು ಮಾಡ್ತಾ ಇದ್ದಾರೆ ಅಂಥವ್ರು ತುಂಬ ಆಸೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ರೋಟರಿಯಲ್ಲಿ ನಾವು ಅದನ್ನು ಮುಂದುವರಿಸಬೇಕು. ಅದು ತುಂಬ ಜನ ಟ್ಯಾಲೆಂಟ್ ಇದೆ, ಮತ್ತು ಸುಮ್ಮನೆ ಬಿಟ್ಬಿಡ್ತಾರೆ. ಹಾಬಿ ಥರ ವೀಕೆಂಡಲ್ಲಿ ಮಾಡ್ತಾರೆ, ಅಥವಾ ಯಾರೋ ಏನೋ ಒಂದು 2,000 ರೂಪಾಯಿ ಫೀಸ್ ಕೊಟ್ಟರು ಅಂತ ಅಲ್ಲೋಗಿ ನಾಟಕ ಮಾಡ್ಕೊಂಡು ಬರ್ತಾರೆ. ಇದನ್ನ ಒಂದು ಅವರ ಪ್ರೊಫೆಷನ್ ಆಗಿರಬೇಕು ಅಂತ ಒಂದು ರೋಟರಿ ಒಂದು ಹೆಜ್ಜೆ ಇಟ್ಟಿದ್ದೀವಿ ಮುಂದೆ. ತುಂಬ ಒಳ್ಳೆ ಇದರಲ್ಲಿ ಕೂಡಿ ಬರ್ತಾ ಇದೆ. ನೀವೆಲ್ಲ ಬಂದು ಭಾಗವಹಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ನಾಳೆ ಅದು ಯಾವ ಮಟ್ಟಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಅಂತ. ಅದು ನೋಡೋಕ್ಕೆ ನಾಳೆ ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಬಟ್ ಆದರೆ ಅದಕ್ಕೆ ಅರ್ಥ ಏನು ಅಂದರೆ, ನಾವು ಈ ಫೈನಲಿಸ್ಟ್ ಪ್ಲಸ್ ಫ್ಯೂಚರಲ್ಲಿ ಬರೋವಂಥ ಆರ್ಟಿಸ್ಟ್ಗೆ who cannot afford to pay fees at their institute, ಅವ್ರಿಗೆಲ್ಲ ನಾವು ಅನುಕೂಲ ಮಾಡಿಕೊಡ್ಬೇಕು ಅಂತ ಇದು ಬೇಸಿಕಲಿ ನಮ್ಮ ಪ್ಲಾನ್. ಸೊ ರೋಟರಿ ಯಾವತ್ತಿಗೆ ಲಾಸ್ಟ್ 100 ಇಯರ್ಸಲ್ಲಿ ಏನಂತಾರೆ, ಎಜುಕೇಷನ್ ಆಗಲಿ ಅಥವಾ ಹೆಲ್ತ್ ಆಗಲಿ ಆ ಥರ ವಿ ಹ್ಯಾವ್ ಸಪೋರ್ಟೆಡ್ ದ ಕಾಸ್. ಈಗ ಫೈನ್ ಆರ್ಟ್ಸಿಗೆ ವಿ ಹ್ಯಾವ್ ನಾವು ಡೆಫಿನೆಟ್ಲಿ ಗಿವಿಂಗ್ ಇಂಪಾರ್ಟೆನ್ಸ್. ಅದಕ್ಕೆ ನಿಮ್ಮೆಲ್ಲ ಪ್ರೋತ್ಸಾಹ ಇದ್ದರೆ ಇನ್ನೊಂದಷ್ಟು ಜನ ಇನ್ಫಾರ್ಮೇಷನ್ ತಲುಪುತ್ತೆ ಥ್ರೂ ಮೀಡಿಯಾ. ಅವರೆಲ್ಲ ಕೂಡ ಮುಂದಿನ ವರ್ಷ ನಮ್ಮ ಜೊತೆ ಭಾಗವಹಿಸ್ಬೋದು. ಪ್ಲಸ್ ನಾಳೆ ನೀವೆಲ್ಲ ಬಂದು ನೋಡಿದ್ರೆ ಈಗ ಒಂದು ಏನು ಸ್ಕೇಲ್ ಅದು, ಏನು ಪ್ಲ್ಯಾನ್ಸ್ ಅಂತೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟೇ ನಾಳೆ ಚೀಫ್ ಗೆಸ್ಟ್ ಬಂದ್ಬಿಟ್ಟು ಮಯೂರಿ ಅವರು, ನಟ, ಅವರು ಕೊರಿಯೋಗ್ರಫಿ, ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ, ಅವರು ಒಳ್ಳೆ ರೆಪ್ಯುಟೇಷನ್ ಇದೆ ಮಯೂರಿ ಆಗುತ್ತೆ ಅಂತ. ಸೊ ಅವ್ರು ಬರ್ತಾ ಇದ್ದಾರೆ. ಅವ್ರಿಗೆ ಅಪ್ರೋಚ್ ಮಾಡಿದ ಕೂಡಲೇ ಅವ್ರಿಗೆ ತುಂಬ ಖುಷಿ ಆಯಿತು. ಈ ಥರ ರೋಟ್ರಿನೂ ಫೈನ್ ಆರ್ಟ್ಸ್ಗೆ ಸಪೋರ್ಟ್ ಮಾಡ್ತಿದ್ದೀರಾ, ನಾನು ಬಂದು ಅಲ್ಲಿ ಭಾಗವಹಿಸ್ಬೇಕು, ನಾನು ಇರ್ತೀನಿ ಅಂತ ಇದು ಮಾಡಿದ್ದಾರೆ. ಸೊ ನಮ್ಮ ಅಜೆಂಡಾ ಅದು. ಎಷ್ಟೋ ಮನೆಗಳು ನಾವು ನೋಡಿದ್ದೀವಿ, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಈ ಥರ ನೀವು ಬರೀ ವಿದ್ಯಾಭ್ಯಾಸ ಅನ್ನೋದು 1.5 ಲಕ್ಷ 2 ಲಕ್ಷ ಬರೀ ಫೀಸ್ಗೆ ಹೋಗ್ತಾ ಇದೆ ಕಾಲೇಜ್ಗೆ. ಇದಕ್ಕೆಲ್ಲ ತಿಂಗಳಿಗೆ 2,000 ಕೊಡೋಕ್ಕಲ್ಲ, ಇದು ಬೇಡ, ನೋಡ್ಕೊಳ್ಳೋಣ ಮುಂದೆ ಯಾವುದಾದ್ರೂ ಒಂದು ಅನುಕೂಲ ಇದ್ರೆ ಅಂತ. ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ.